ಎಲ್ಲರೂ ಹೇಳ್ತಿರೋದು ಅದನ್ನೇ, ದಿನೇ 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 ಗೆಲುವಿನತ್ತ ಈಶ್ವರಪ್ಪ ಹೋಗ್ತಾ ಇದ್ದಾರೆ ಅನ್ನೋಂಥ ವಿಶ್ವಾಸದ ಮಾತು ಎಲ್ಲರ ಬಾಯಿಲು ಬರ್ತಾರೆ. ತುಂಬ ಸಂತೋಷ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಪ್ಪತ್ತ 6ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಇಟ್ಕೊಂಡಿದೆ. 26 ಬೆಳಗ್ಗೆ 11 ಗಂಟೆಗೆ ಶುಭಮಂಗಲದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಕಾರ್ಯಕರ್ತರ ಬೂತ್ ಸಮಾವೇಶ. ನರ್ಮದಾ ನದಿಯ ದಡದಲ್ಲಿರುವ ಶಂಕರಾಚಾರ್ಯ ಮಠಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಮತ್ತು ಅರ್ಚಕರಿಗೆ ಕೊಲೆ ಬೆದರಿಕೆ ಆಗಿದ್ದು FIR ದಾಖಲೆ ಆಗಿದೆ ಅನ್ನೋಂಥ ಅಂಶವನ್ನು, ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಅನ್ನೋಂಥ ಅಂಶವನ್ನು ಭರೂಚ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಅಂದರೆ ಮುಸ್ತಾಕ್ ಸಿರ್ ಇ ಸಾಜಾ ಸರ್ತಾನ್ ಸೆ ಜುಬಾ ಎಂದು ಅರ್ಚಕರ ಶಿರಚ್ಛೇದನ ಮಾಡುವುದಾಗಿ ಇದರಲ್ಲಿ ಬರೆಯಲಾಗಿದೆ. ಪತ್ರ ಬರೆದಿದ್ದಾರೆ. ಅರ್ಚಕರ ಶಿರಚ್ಛೇದನ ಮಾಡುವುದಾಗಿ ಅದರಲ್ಲಿ ಬರೆಯಲಾಗಿದೆ. ಅಪರಿಚಿತ ವ್ಯಕ್ತಿ ಕಪ್ಪು ಬಟ್ಟೆ ಬಿಳಿ ಟೋಪಿ ಹಾಕಿರುವುದು ಕಂಡು ಬಂದಿದ್ದು ಆರೋಪಿಯ ಪತ್ತೆಗೆ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ. ಆದಿಶಂಕರಾಚಾರ್ಯ ಸ್ಥಾಪಿಸಿದ 4 ಪೀಠಗಳಲ್ಲಿ ಇದು ಒಂದು. ಬೆಳಿಗ್ಗೆ 5ಕ್ಕೆ ಪಕ್ಕದ ದೇವಸ್ಥಾನದ ಪೂಜೆ ಮುಗಿಸಿ ಮಠಕ್ಕೆ ಹೋದಾಗ ಬೆಂಕಿ ಹಚ್ಚಿರುವುದನ್ನು ಕಂಡು ಆರಿಸಿದ್ದೇವೆ ಎಂದು ಅರ್ಚಕರು ತಿಳಿಸಿದ್ದಾರೆ. ಇದು ದೇಶದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ದುಷ್ಕೃತ್ಯ ನಡೆಸ್ತಾ ಇರುವಂಥ ಭಯೋತ್ಪಾದಕರು ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರೋಂಥ ಒಂದು ದೊಡ್ಡ ದುಷ್ಕೃತ್ಯ. ಇದನ್ನ ಆ ರಾಜ್ಯವೂ ಕೂಡ ಇದನ್ನ ಬಹಳ ಸೀರಿಯಸ್ ತಗೊಂಡು ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಅವ್ರ ಬಗ್ಗೆ ಗಮನ ಹರಿಸಬೇಕು. ನಾನು ಕೇಂದ್ರದ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಶಂಕರಾಚಾರ್ಯರ ಮಠ ಇಡೀ ದೇಶದ ಹಿಂದೂಗಳನ್ನು ಒಟ್ಟಿಗೆ ಕೂಡಿಸಲು ಮಾಡ್ತಾ ಇರೋಂಥ ಒಂದು ವಿಶೇಷವಾದ ವ್ಯವಸ್ಥೆ. ಇದಕ್ಕೆ ಬೆಂಕಿ ಹಚ್ಚಕ್ಕೆ ಹೊರಟಿದ್ದಾರೆ, ಕೊಲೆ ಬೆದರಿಕೆ ಮಾಡಕ್ಕೆ ಹೊರಟಿದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಇಡೀ ದೇಶದ ಹಿಂದೂಗಳು ಇದನ್ನು ಸಹಿಸಲ್ಲ. ಇದನ್ನು ಕೇಂದ್ರ ಸರ್ಕಾರವು ಗಮನಿಸಬೇಕು ಮತ್ತು ಆ ರಾಜ್ಯ ಸರ್ಕಾರವು ಗಮನಿಸಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೇವೆ. ಸಮಾವೇಶ ಅಂತಂದ್ರೆ ಒಂದು ಬೂತಿಗೆ ನಾವು 2 ಬರಬೇಕು ಅಂತ ಕರಿತಾ ಇದ್ದೇವೆ. ಸುಮಾರು 3,000 ರಿಂದ 4,000 ಜನ ಅದಕ್ಕೆ ಆಗ್ತಾರೆ. ಆದರೆ ಇನ್ನೂ ಜನ ಜಾಸ್ತಿಯಾಗಿ ಏನು ಮಾಡಬೇಕು ಯೋಚನೆ ಮಾಡ್ತಿದ್ವಿ. ಅದನ್ನ ಆ ಒಂದು ಶುಭಮಂಗಳ ಕಲ್ಯಾಣ ಮಂದಿರದ ಮುಂಭಾಗದ ಮೈದಾನ ಇದೆ. ಆ ಮೈದಾನದಲ್ಲೂ ಕೂಡ ನಮ್ಮ ಇದನ್ನ ಶಾಮಿಯಾನ ಯಾಕೆ ಮಾಡಬೇಕು ಅನ್ನೋ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಇನ್ನು ನಾಳೆ ತನಕ ಸಮಯ ಒಂದಿರೋದ್ರಿಂದ ನಾಳೆ ಸಮಯ ನೋಡ್ಕೊಂಡು ತೀರ್ಮಾನ ತಗೋತೀವಿ. ಬಿಜೆಪಿ, ಕಾಂಗ್ರೆಸ್, JDS ಯಾವುದೂ ಪಕ್ಷ ಇಲ್ಲದೆ ಇರೋದು ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು. ಒಂದು ಬೂತಿಗೆ 2 ಪ್ರಮುಖರು. ಈ ರೀತಿ ಎಲ್ಲ ಸಮಾಜದವರು ಅದನ್ನು ಬರ್ತಾ ಇದ್ದಾರೆ, ಆಯ್ಕೆ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು, BJPಯಲ್ಲಿ ಇದ್ದವ್ರು ಇರ್ಬೋದು, ಕಾಂಗ್ರೆಸ್ನಲ್ಲಿ ಇದ್ದಿರ್ಬೋದು, JDSನಲ್ಲಿ ಇದ್ದಿರ್ಬೋದು, ಯಾವುದೋ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಲ್ಲದೆ ಇರ್ಬೋದು, ಅವ್ರನ್ನ ಒಂದು ಬೂತಿಗೆ 2 ಅಂತ ಯೋಚನೆ ಮಾಡಿ ತರಿಸ್ತಾ ಇದ್ದೀವಿ. ಹೌದು ಹೌದು, ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ. ಸರ್, ನೀವು ಚುನಾವಣಾ ತಯಾರಿನ ಮಾಡ್ಕೊಂತಿದ್ದೀರಾ, ಅಲ್ಲಿ RK ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನೂ ಕೂಡ ಅವರ ವಿಶ್ವಾಸನ ನೀವು ವಾಪಸ್ ಬರ್ತೀರಾ? ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರು ಕೂಡ ಈ ಗೊಂದಲದಲ್ಲಿ ಬೀಳುವಂಥ ಅವಶ್ಯಕತೆ ಇಲ್ಲ. 100% ನಾನು ನಿಲ್ತೇನೆ, ಇದು ಸ್ಪಷ್ಟವಾಗಿ ಹೇಳ್ತೇನೆ. ಬರೀ ನಿಲ್ಲದಷ್ಟೇ ಅಲ್ಲ, ನಂದು ಚುನಾವಣೆಗೆ 100% ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. 3 ಅಂಶವೂ ಇದೆ ಇದರಲ್ಲಿ.
ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA. 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರ ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ರು. ಇದೆಲ್ಲವೂ ಸೇರಿದೆ ಇದು ಕುಟುಂಬದ ರಾಜಕಾರಣದ ಬಗ್ಗೆ. ಎರಡನೇದು, ಯಾರು ಅನೇಕ ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿರೋಂಥ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ಪಕ್ಕಕ್ಕೆ ಸರಿಸ್ತಾ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಿ? CT ರವಿ ಚಿಕ್ಕಮಗಳೂರಿನಿಂದ ಅವ್ರು MP ಆಗೇ ಆಗ್ತಿದ್ರು. ಶೋಭಾಗೆ ಅಲ್ಲಿ ಜನ ಬೇಡ ಅಂದರು. ಇವ್ರು ತಗೊಂಡು ಬೆಂಗಳೂರು ಉತ್ತರಕ್ಕೆ ಕೊಡೋ ಅವಶ್ಯಕತೆ ಏನಿತ್ತು? ಯಾಕೆ CT ರವಿ ಕೊಟ್ಟಿಲ್ಲ? ಹಿಂದುತ್ವದ ಪರ ಹೋರಾಟ ಮಾಡೋದು. ಪ್ರತಾಪ್ ಸಿಂಹ ಮೈಸೂರು MP, ಅವ್ರು ಯಾಕೆ ಕೊಟ್ಟಿಲ್ಲ? ಯದುವೀರಿಗೆ ಕೊಟ್ರಿ, ಫೈನ್. ಇಲ್ಲಿ ಚಿಕ್ಕಮಗಳೂರಿಂದ ತಗೊಂಡೋಗಿ ಶೋಭಾಗೆ ನೀವು ಬೆಂಗಳೂರು ಉತ್ತರ ಕೊಡ್ತೀರಿ. ಅದೇ ರೀತಿ ಪ್ರತಾಪ್ ಸಿಂಹಗೆ ಯಾಕೆ ಕೊಡಲಿಲ್ಲ? ಬೇರೆ ಕಡೆ ಕೊಡ್ಬೋದಿತ್ತಲ್ಲ. ಸದಾನಂದ ಗೌಡ ನಾನು ಇಲ್ಲಲ್ಲ ಅಂತ 6 ತಿಂಗಳು ಮುಂಚೆ ಹೇಳಿದ್ರು. ನಮ್ಮ ರಾಜ್ಯ ನಾಯಕರುಗಳು ಹೋಗಿ ನೀನೇ ನಿಂತ್ಕೋಬೇಕು ಅಂತೇಳಿ ಒತ್ತಾಯ ಮಾಡಿ ಮತ್ತೆ ರಾಜಕಾರಣದಲ್ಲಿ ಆಕ್ಟಿವ್ ಮಾಡಿಸಿ ಈಗ ಯಾಕಪ್ಪನ ಅಪಮಾನ ಮಾಡ್ತಿದ್ರಿ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಯಾರಿದ್ದಾರೆ, ಹಿಂದುತ್ವದ ಹೋರಾಟಗಾರರಿದ್ದಾರೆ, ಅವ್ರ 10 ಜನಕ್ಕೆ ಪಕ್ಕ ಸರಿಸ್ತಾ ಇದ್ದಾರಲ್ಲ, ಇದನ್ನ ಶಿವಮೊಗ್ಗ ಕ್ಷೇತ್ರದ ಜನ ಒಪ್ಪಲ್ಲ. ಮೂರನೇದು, ಇಡೀ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರೋಂಥ ಹುಡುಗರು, ಕಾರ್ಯಕರ್ತರು, ನಾಯಕರು ಈ ಕೆಲಸ ಮಾಡ್ತಿರೋ ಎಲ್ರಿಗೂ ಅತೃಪ್ತಿ. ಯಾರು ಏನು ಕೇಳಲ್ಲ, ಅವರಷ್ಟು ಅವ್ರಿಗೆ ಮಾಡ್ತಾರೆ, ಅವರಷ್ಟು ಅವ್ರಿಗೆ ನಾಮಿನೇಟ್ ಮಾಡ್ಕೊತಾರೆ, ಅವರಷ್ಟು ಅವ್ರಿಗೆ ಕಮಿಟಿ ಮಾಡ್ತಾರೆ. ಪಕ್ಷಕ್ಕೂ ಸಂಬಂಧ ಇಲ್ಲದ ವ್ಯಕ್ತಿಗಳಿಗೆ ಸ್ಥಾನಮಾನಗಳು. ಮೊನ್ನೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅಧ್ಯಕ್ಷರಾಗ್ತಿದ್ದಂಗೆ ರಾಜ್ಯದ ಪದಾಧಿಕಾರಿಗಳ ಸಭೆ ಕಮಿಟಿ ಘೋಷಣೆ ಮಾಡಿ ಯಾವ ರಾಜ್ಯ ನಾಯಕರು ಕೋರ್ ಕಮಿಟಿ ನಾಯಕರಿಗೂ ಕೇಳಲಿಲ್ಲ. ಒಂದು ರೀತಿಯ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನ ಇಡೀ ರಾಜ್ಯದ ಕಾರ್ಯಕರ್ತರು ನೋವಿದೆ. ಈ 3 ಅಂಶದ ಬಗ್ಗೆ ರಾಜ್ಯದ ಜನ, ಜಿಲ್ಲೆ ಜನ ನನಗೆ ಬೆಂಬಲ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಾನು ಯಾರನ್ನೂ ಕರೆದಿಲ್ಲ, ಆದರೆ ಅನೇಕರು ಅವರವರೇ ಫೋನ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನಮ್ಮ ಪರಿಚಯಿಸ್ತಿದ್ದಾರೆ, ಸಂಬಂಧಿಕರಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಏನು ಕೆಲಸ ಮಾಡಿಕೊಂಡು ನಾವು ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ಫೋನ್ಗಳು ನಂಗೆ ಬರ್ತಾ ಇದೆ. ನಾನು ಮನವಿ ಮಾಡ್ತೇನೆ, ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು, ನಿಮಗೆ ಸಂಬಂಧಿಕರು, ಸ್ನೇಹಿತರು ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನೀವು ಪತ್ರ ಬರೀತಿರೋ, ಫೋನ್ ಮಾಡ್ತಿರೋ, ಒಟ್ಟಾರೆ ನನಗೆ ಬೆಂಬಲ ಕೊಡೋದಿಕ್ಕಲ್ಲಿ ನೀವು ಸಹಕಾರ ಕೊಡಿ ಅಂತ ನಾನು ಅವ್ರಿಗೂ ಕೂಡ ಮನವಿ ಮಾಡ್ತೇನೆ. ಬಿಜೆಪಿಯಲ್ಲಿ ನೀವು ಮತ್ತು ಯಡಿಯೂರಪ್ಪ ಅವಧಿಗಳಿದೆ. ನಿಮಗೇನಾದ್ರು ಈ ವಿಷಯದಲ್ಲಿ ಯಡಿಯೂರಪ್ಪ ಪರ್ಸನಲ್ ಫೋನ್ ಮಾಡಿ ಎಲ್ಲ ಮಾತಾಡಿಲ್ಲ? ಯಡಿಯೂರಪ್ಪ ನಂಗೆ ಮಾತಾಡಿಲ್ಲ. ಯಡಿಯೂರಪ್ಪ ಮಾತಾಡಿದ್ದು ಯಾವಾಗ ಅಂದರೆ, ನಾನು ನನ್ನ ಮಗ ಅವ್ರು ಹೋದ ಮನೆಗೆ ಬಂದಾಗ ನಿನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಹಾವೇರಿ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಮಾತ್ರ ಹೇಳಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ನಂತರ ಕೊನೆಯ ತನಕೂ ಕೂಡ ಯಡಿಯೂರಪ್ಪನ ಮಕ್ಕಳು ಕಾಂತೇಶ್ ಸಿಂಗ್ ಹಾವೇರಿ ಟಿಕೆಟ್ ಆಗತ್ತೆ ಅಂತ ಮೇಲೆ 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 ಫೋನ್ ಮಾಡ್ತಾ ಇದ್ವಿ. ಇನ್ನು 2 ದಿನ ಅನೌನ್ಸ್ ಆಗುತ್ತೆ. ಹಿಂದಿನ ದಿನವೂ ಕೂಡ ರಾಘವೇಂದ್ರ ಕಾಂತೇಶ್ ಸಿಂಗ್ ಫೋನ್ ಮಾಡಿ ದೇವರನ್ನ ನಿನಗಾಗತ್ತೆ. ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಫೇಲ್ ಆಗಿರೋಂಥ ಮುಖ್ಯಮಂತ್ರಿ, ಅವ್ರು ಯಾವ ಕಾರಣಕ್ಕೂ ಕೇಂದ್ರ ನಾಯಕರು ಒಪ್ಪಲ್ಲ ಅಂತ ಹೇಳಿ ಹಿಂದಿನ ಟಿವಿಗಳಲ್ಲಿ ಬಂತು. ಹಾವೇರಿಗೆ ಬಸವರಾಜ ಬೊಮ್ಮಾಯಿ, ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರು ಹಠ ಹಿಡಿದಿದ್ದಾರೆ. ಟಿವಿಗಳಲ್ಲಿ ಬಂತು. ಎಲ್ಲರೂ ನಮ್ಮ ಮನೆಗೆ ಬಂದರು. ಯಡಿಯೂರಪ್ಪನವರು ಇಲ್ಲಿ ಒಂದು ಸನ್ಮಾನಕ್ಕೆ ಬಂದರು. ಅವ್ರ ಮನೆಗೆ ಹೋಗಿದ್ರು. ಇಲ್ಲ, ಈಶ್ವರಪ್ಪನ ನಾನು ಡೆಲ್ಲಿಗೆ ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡ್ತೀನಿ, ಟಿಕೆಟ್ ಕೊಡಿಸ್ತೀನಿ. ಟಿವಿನಲ್ಲಿ ನನಗೇನೆ ನನಗೆ ಫೋನ್ ಮಾಡಿದ್ರು, ಬಾ ಡೆಲ್ಲಿ ಹೋಗೋಣ. ನಾನು ವಾಪಸ್ ತಕ್ಷಣ ಕೇಳಿದೆ, ಶೋಭನ್ ಕರ್ಕೊಂಡೋಗಿದ್ರ ಡೆಲ್ಲಿಗೆ ಅಂತ. ನಾನು ಜೋಕ್ ಮಾಡ್ತೀರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ
ಶೋಭನ್ಗೆ ಹಠ ಟಿಕೆಟ್ ಕೊಡ್ಸಕ್ಕೆ ಬರುತ್ತೆ, ದೆಹಲಿಗೂ ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಪ್ರಾಮಿಸ್ ಮಾಡಿದಂಥ ಕಾಂತೇಶಿಗೆ ಯಾಕೆ ಕೊಡ್ತಿಲ್ಲ? ಮತ್ತು ನನಗೆ ಕೊಡಿಸ್ಬೇಕಾದ್ರೆ ಕಾರಣ ಏನಿತ್ತು? ಅವರೇ ಹೇಳಿದ್ದು, ಹೂನಪ್ಪ ಮೊನ್ನೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದಿಂದ ಒಂದು ಸೂಚನೆ ಬರ್ತಿದ್ದಾಗೇನೆ ಚುನಾವಣೆ ನಾನು ಅಸೆಂಬ್ಲಿ ಸ್ಪರ್ಧೆ ಮಾಡಲ್ಲ ಅಂತ. ನೀನು ನಿಷ್ಠಾವಂತ ಕಾರ್ಯಕರ್ತ ಆಗಿದ್ದೆ, ಖಂಡಿತ ನಿಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ. ಇಷ್ಟು ನೇರ ಮೋಸ ಮಾಡಿದ್ದು ಎಲ್ಲವೂ ಸೇರಿದೆ. ಮೊದಲೇ ಅವರಿಗೆ ಗೊತ್ತಿತ್ತ? ನನಗೆ ಗೊತ್ತಿಲ್ಲ. ಈಶ್ವರಪ್ಪ ಅವರು ಈಗ ಟಿಕೆಟ್ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕುಟುಂಬ ರಾಜಕಾರಣ ಮತ್ತು ಯಡಿಯೂರಪ್ಪ ಅವರ ಮೂಲ ಬಿಜೆಪಿಯಿಂದ ಮೂಲಮುಖ ಮಾಡ್ತಿದ್ದಾರೆ, ಹಿಂದುತ್ವ ಮೂಲಮುಖ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದೇ ಈಶ್ವರಪ್ಪ ಅವರು ಮಗನಿಗೆ ಟಿಕೆಟ್ ಕೊಟ್ಟಿದ್ರೆ ಈ ಮಾತನ್ನು ಆಡ್ತಿದ್ರ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ, ನರೇಂದ್ರ ಮೋದಿಯವರು ಕೇಂದ್ರ ಸಮಿತಿಯವರು ಒಂದು ಕುಟುಂಬಕ್ಕೆ ಒಂದು ಟಿಕೆಟು ಅವರೇ ಪ್ರಾಮಿಸ್ ಮಾಡಿದ್ರು. ನಾನು ನನ್ನ ಮಗನಿಗೆ ಕೊಡಿದ್ದು ಕೇಳೋಕ್ಕಿಂತ ಮುಂಚೆ ನಾನು ಅಸೆಂಬ್ಲಿ ಟಿಕೆಟ್ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಾಗಿತ್ತು. ನಮ್ಮಲ್ಲಿ ಯಾರು MLA ಇರಲಿಲ್ಲ, ಯಾವ MP ಇರಲಿಲ್ಲ, ಯಾವ MLC ಇರಲಿಲ್ಲ. ಮನೆಗೆ ಒಂದು ಟಿಕೆಟ್ ಅಂದಾಗ ಯಾಕೆ ಕೊಡಲಿಲ್ಲ? ಹಾಗಾದ್ರೆ ಇದು ಸೇರಿದೆ. ನಾನು ಸೇರಿಲ್ಲ, ನಾನು ಬರೀ ಕೊಡ್ಲಿ ಬಿಡ್ಲಿ, ಇದು ಸೇರಿದೆ. ನಾನು ಮುಚ್ಚುಮರೆ ಹೇಳ್ತೀನಿ, ಈ ಸಿದ್ಧಾಂತಗಳೆಲ್ಲ ಜೊತೆಗೆ ಇದು ಸೇರಿ. ಮೋದಿ ಅವರ ನಿಯಮ ಸೋತಿದೆ, ಗಾಳಿ ತೂರ್ಬಿಟ್ರು. ಅಲ್ಲ, ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರೆ ಈ ಸದ್ಯಕ್ಕೆ ಬರ್ತಿತ್ತ ಇಲ್ಲಿ ಅಂತ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಿದ್ದೆ. ಈಗ ನೇರ ತೊಡೆ ತಟ್ಟು ನಿಂತಿರ್ಬೇಕಾದ್ರೆ ನನಗೇನೀಗ ಮಳೆಯನ್ನು ಚಳಿಯನ್ನು ನೀರಿಗಿಳಿದ್ರೆ ಅಂತಾರ. ಹಾಗಾಗಿ ಪಕ್ಷದಲ್ಲಿರೋಂಥ ಸಮಸ್ಯೆಗಳನ್ನ ಶುದ್ಧೀಕರಣಗೊಳ್ಬೇಕು ಅಂತ ನೇರವಾಗಿ ಹೇಳಿದ್ದೀನಿ. ಚುನಾವಣೆ ಮುಗಿತಿದ್ದಂಗೆ ಬರೆದಿಟ್ಕೊಳ್ಳಿ, ರಾಘವೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಮತ್ತು ಇಡೀ ರಾಜ್ಯದಲ್ಲಿ ಯಾರ್ಯಾರು ಪಕ್ಷದ ಕಾರ್ಯಕರ್ತರಿಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲರೂ ಕೂಡ ಶಕ್ತಿ ಬರುತ್ತೆ ಪಕ್ಷ ಕಟ್ಟೋದಕ್ಕೆ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಂಥ ಪದ್ಧತಿ ಶುರು ಆಗುತ್ತೆ. ಅಲ್ಲಿಂದ ಮುಂದೆ ಇಡೀ ದೇಶದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಚಟುವಟಿಕೆ ಇದೆಯೋ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಚಟುವಟಿಕೆ ಆರಂಭ ಆಗುತ್ತೆ ಅಂತ ನನಗೆ ನಂಬಿಕೆ. ಕಾರ್ಯಾಲಯ ಉದ್ಘಾಟನೆಗೆ ಮುಖಂಡರು ಬರ್ತಾರೆ ನೋಡಿ, ಹೇಳ್ತೀನಿ, ನಾನು ಯಾರೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ. ಬಿಜೆಪಿ ಕಾರ್ಯಕರ್ತರು ಮಾತ್ರ ಬೆಂಬಲ ಕೊಡ್ತಾರೆ ಅಥವಾ ಕಾಂಗ್ರೆಸ್ ಸಣ್ಣ ಗೆಳೆಯ ಯಾವ ಪಾರ್ಟಿ? ಕಾಂಗ್ರೆಸ್ ಇಂದಲೂ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ. ಅವ್ರು ಕೆಲವರು ಹೇಳ್ತಾರೆ, ನಾನು ಹೇಳಿದ್ದಂತ ಅನ್ಕೋಬೇಡಿ. ಇವರು ಡಮ್ಮಿ ಹಾಕ್ಸ್ಕೊಂಡ್ ಬಂದಿದ್ದಾರೆ ಯಡಿಯೂರಪ್ಪನವರು. ನಾನು ಹೇಳಿದ್ದಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವ್ರಿಗೆ ಈ ಒಂದು ಹೊಂದಾಣಿಕೆ ರಾಜಕಾರಣ ಗೊತ್ತು. ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು. ಮಗನ ಅದೇ ಲೆಕ್ಕದಲ್ಲಿ ಗೆಲ್ಲಿಸಿದ್ರು. ಇದೇ ಪ್ರಕಾರ ಇಲ್ಲೂ ಕೂಡ ರಾಜಕಾರಣ ಮಾಡಕ್ಕೆ ಹೊರಟಿದ್ರು. ಈಗ ನೀವು ನಿಂತಿರೋದ್ರಿಂದ ಆ ಹೊಂದಾಣಿಕೆ ರಾಜಕಾರಣ ಮಾಡೋದು ಕಾಂಗ್ರೆಸ್ಸಿಗರು ಓಟು ನೋವಾಗಿರುವಂಥ ಎಲ್ಲ ಕಾಂಗ್ರೆಸ್ಸಿಗರು ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅನೇಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ. JDSನವರು ಮಾಡ್ತಾ ಇದ್ದಾರೆ. ಸರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮೊನ್ನೆ ಹೇಳಿದ್ರು, ಈಶ್ವರಪ್ಪ ಕೇಳಿದ್ರು, ನಮ್ಮ ತಪ್ಪು ನಾವು ಅವರ ಅನಿಸಿಕೆ ಹೇಳಿದರೆ ಆದರೆ ಪಕ್ಷದ ವೇದಿಕೆಯಲ್ಲಿ ಅದನ್ನ ಹೇಳಬೇಕಿತ್ತು. ಅಲ್ಲಪ್ಪ, ಪಕ್ಷದ ವೇದಿಕೆಯಲ್ಲಿ ತಾನೇ ನಾನು ಚಾಕು ಹಾಕಿದ್ದು. ಯಾವ ವೇದಿಕೆಯಲ್ಲಿ ಚಾಕು ಹಾಕಿದ್ದು? ಯಾರು ಚಾಕು ಹಾಕಿದ್ದು? ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಎಲೆಕ್ಷನ್ ಕಮಿಟಿ ಮೆಂಬರು. ಪಕ್ಷದ ಆಂತರಿಕವಾಗಿದ್ದರೆ ನಾನು ಹೇಳಿದ್ದು ಟಿಕೆಟ್ ಕೊಡಿಸ್ತೀನಿ, ಓಡಾಡ್ತೀನಿ ಅಂತ. ನಾನು ಹಂಗೇ ಮಾಡಬೇಕಿತ್ತ? ನಾನು ಅದಕ್ಕೋಸ್ಕರ ಹೇಳಿದ್ದು, ನೋವಿನಿಂದ ಇರುತ್ತೆ ರಾಜ್ಯದ ಪಕ್ಷವನ್ನು ಕಟ್ಟಿರೋಂಥ ಅನೇಕರಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡಿದ್ರೆ ಅವ್ರ ಧ್ವನಿ ನಾನು ಪಕ್ಷ ಇನ್ನು ಶಿಸ್ತು ಕ್ರಮ ತಗೊಳ್ಳಿ. 2 ತಿಂಗಳಲ್ಲಿ ಗೆಲ್ತೀನಿ, ಮತ್ತು ಅವರೇ ಬೇಡ ಅಂತ ನಾನು ಕರ್ಕೊತೀನಿ. ಜಗದೀಶ್ ಶೆಟ್ಟರ್ನ ಸೂಚನೆ ಮೀರಿ ಹೋದಂಥವ್ರು ಕಾಂಗ್ರೆಸ್ ಹೋದವ್ರನ್ನ ಮನೆಗೆ ಹೋಗಿ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟಿದ್ದಾರೆ ಬೆಳಗಾವಿಂದ. ನನಗೆ ಗೊತ್ತಿಲ್ಲ, ಕೊಡು ಮುಗಿದು. ಅರ್ಥ ಆಯ್ತಾ? ನಾನು ಪಾರ್ಟಿ ಬಿಟ್ಟೋದ್ನ. ಪಕ್ಷದ ನಿಷ್ಠೆಯಲ್ಲಿರೋಂಥ ರಾಜ್ಯದಲ್ಲಿ ಕಾರ್ಯಕರ್ತರು ಅದೇ ತಪ್ಪ ಅವರು. ಆ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಹೋರಾಟ ಮಾಡ್ತೀನಿ. ಏನಾದರೂ ಎಲೆಕ್ಷನಲ್ಲಿ ನಿಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಫಲಿತಾಂಶ ಬಂದರೆ ನೆಕ್ಸ್ಟ್ ಕಾಂತೇಶ್ವರ ಚುನಾವಣೆ ರಾಜಕೀಯ ಭವಿಷ್ಯಕ್ಕೆ ಕಾಂತೇಶನ ಚುನಾವಣಾ ಭವಿಷ್ಯದ ಬಗ್ಗೆ, ಮುಂದಿನ ರಾಜಕೀಯದ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಈಗ ಅವನ ಹತ್ರನೂ ಮಾತಾಡಿದ್ದೇನೆ. ಸಿದ್ಧಾಂತದ ಪರವಾಗಿ ನಾನು ಹೋರಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಸರಿ ಇದೆ, ನನ್ನ ಬೆಂಬಲ ಇದೆ ಅಂತ ಕಾಂತೇಶನ್ ಹೇಳಿದ್ದಾರೆ. ಸರ್, ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಸಂಘಟನೆ ಮಾಡಿಕೊಂಡು
ಜನರ ತನಕ ರೀಚ್ ಆಗಲಿಕ್ಕೆ ಸಾಧ್ಯವಾಗುತ್ತಾ? ನಾನು ಹೇಳ್ತೀನಲ್ಲ, ನನಗೆ ನಿಮ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಡೀ ನಿನ್ನೆ ನಾನು ಸಾಗರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಗೆ ರಾಮಚಂದ್ರಾಪುರ ಮಠದ ಸ್ವಾಮಿಗಳು ಬಂದಿದ್ದರು. ಅದರಲ್ಲಿ ಬಹಳ ಜನ ನಾನು ಮುಖನೇ ನೋಡಿಲ್ಲ, ಜನ ಸೇರಿದವರು. ಅವರವರೇ ಬಂದು ಹೇಳೋದು, ಸರ್ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ಇದು ಒಂದು ರೀತಿಯ ಅದೃಶ್ಯ ಮತದಾರರು ಅಂತಾರಲ್ಲ, ಅವರು ನನಗೆ ಬೆಂಬಲ ಕೊಡ್ತಾರೆ. ನನ್ನ ಎಲ್ಲ ಹಳ್ಳಿಗೆ ಹೋಗಿ ನಾನು ಭೇಟಿ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ನನಗೆ ಎಲ್ಲ ಹಳ್ಳಿಯಲ್ಲಿರೋಂಥ ನನ್ನ ಬೆಂಬಲಿಗರೇ ಈಗ ಇದ್ದಾರೆ ಅಂತಲೂ ಅನಿಸಲ್ಲ. ಆದರೆ JDSನಲ್ಲೂ ಕಾಂಗ್ರೆಸ್ ಇರೋಂಥ ಜನ ಅವರು ಹೋಗಿ ಈಶ್ವರಪ್ಪನಿಗೆ ಬೆಂಬಲ ಕೊಡಿ ಅಂತ ಕೇಳ್ತಾರೆ. ಅವರು ಕೇಳದೇ ಇರಲಿ, ಸ್ವತಃ ಈಶ್ವರಪ್ಪನನ್ನು ಓಟ್ ಕೊಡಬೇಕು ಅನ್ನೋಂಥ ಜನ ಲಕ್ಷಾಂತರ ಜನ ಇದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ. ಅವರು ನನಗೆ ಬೆಂಬಲ ಕೊಡ್ತಾರೆ. ಪ್ರಚಾರ ಮಾಡಬೇಕು ಯಾವ ನೆಟ್ವರ್ಕ್ ಅಲ್ಲ, ಅದಕ್ಕೆ ಹೇಳ್ತೀರಲ್ಲ, ಈಗ ನಾಳೆ ಸೇರ್ತಾ ಇದ್ದೀವಿ. ಅಲ್ಲಿ ಪ್ರತಿ ತಾಲೂಕಲ್ಲೂ ಒಂದು ಹೌದು, ಎಲ್ಲ ಕಡೆನೂ ಕೂಡ ಈ ನಾಳೆ 26ಕ್ಕೆ ಶಿವಮೊಗ್ಗ ನಗರ ಗ್ರಾಮಾಂತರ ಸೇರ್ತಾ ಇದ್ದೀವಿ. ನಾಳೆ ದಿನ ಶಿಕಾರಿಪುರದಲ್ಲಿ ಅವ್ರದ್ದು ಮೋಟರ್ ಸೈಕಲ್ಲು ರ್ಯಾಲಿ ಜೊತೆಗೆ ಒಂದು ಸಭೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಇನ್ನೂ ಸಾಕಷ್ಟು ಸಮಯ ಇದೆ. ಎಲ್ಲ ಕಡೆನೂ ಪಕ್ಷದ ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನನ್ನ ಬೆಂಬಲಿಗ ಆ ಸಂಘಟನೆಗೆ ಬೆಂಬಲಿಗರ ಸಂಘಟನೆ ಮಾಡಿ ಅವ್ರ ಮುಖಾಂತರನೂ ಕೂಡ ಮನೆ ಮನೆಗೆ ಹೋಗ್ತೀವಿ. ನಂಬರ್ 1. ನಂಬರ್ 2 ಹೇಳಿದ್ನಲ್ಲ, ಮನೆ ಹೋಗದಿದ್ರು ಕೂಡ ಈಶ್ವರಪ್ಪನ ತಗೊಂಡ್ರಂತ ನಿರ್ಣಯ ಸರಿ ಇದೆ, ಅವ್ರಿಗೆ ಅನ್ಯಾಯ ಆಗಿದೆ, ಅವರು ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಕುಟುಂಬದವರು ಅನ್ನೋಂಥ ಆಕ್ರೋಶ ಇದೆಯಲ್ಲ, ಅದು ಅದೃಶ್ಯ ಮತದಾರ ನನಗೆ ಸಿಗುತ್ತೆ. ನಾಮಿನೇಷನ್ ಯಾವಾಗ ಫೈಲ್ ಮಾಡ್ತಾರೆ? ನಾನೊಂದು 2-3 ದಿನದಲ್ಲಿ ಅದನ್ನು ಹೇಳಿ ನಿಮ್ಗೆ ಹೇಳ್ತೀನಿ. ಯಡಿಯೂರಪ್ಪ ಮತ್ತು ಅವರ ಕುಟುಂಬ ರಾಜಕಾರಣದ ವಿಷಯವಾಗಿ ಬಿಜೆಪಿಯಲ್ಲಿರುವಂಥ ಪರೋಕ್ಷ ಓಟ್ಗಳು ತುಂಬ ಜನ ಪರೋಕ್ಷವಾಗಿ ಬಿಜೆಪಿಲಿ ಇರೋದಲ್ಲ, ಇಡೀ ಲೋಕಸಭಾ ಕ್ಷೇತ್ರ ಇರೋಂಥ ಅವರ ವಿರುದ್ಧ ಇರೋಂಥ ಅವ್ರ ಮೇಲೆ ಆಕ್ರೋಶ ಇರೋಂಥ ಜನ, ಆ ಮತದಾರರು, ಅದೃಶ್ಯ ಮತದಾರರು ನಂಗೆ ಓಟ್ ಕೊಡ್ತಾರೆ. ಬಿಜೆಪಿಯಲ್ಲಿ ಜಾಸ್ತಿ ಜನ ಇದ್ದಾರೆ. ಎಲ್ಲ ಪಾರ್ಟಿಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ, ಬಿಜೆಪಿನೂ ಇದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಇದ್ರಲ್ಲ, ಹಾಗಾಗಿ ಬಿಜೆಪಿಯಲ್ಲಿ ಅಂತ ಓಟ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತೆ, ಬಿಜೆಪಿಯಲ್ಲೂ ಇದೆ. ಅದಕ್ಕಿಂತ ಅದೇ ಥರದಲ್ಲಿ ಕಾಂಗ್ರೆಸ್ಗೂ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಅಸಮಾಧಾನ ಬಹಳ ಜನಕ್ಕೆ ಇದೆ. ಇನ್ನು JDSನಲ್ಲಂತೂ ಎಷ್ಟು ಜನ ಇದ್ದಾರೋ ಅದು ನನಗೆ ಮ್ಯಾಕ್ಸಿಮಮ್ ಬೆಂಬಲ ಸಿಗುತ್ತೆ. ನೀವು ವೇದಿಕೆ ಅಂತ ಮಾಡಬೇಕು ಈ ತಾತ್ಕಾಲಿಕ ರಾಷ್ಟ್ರಭಕ್ತ ಬಳಗ ಅನ್ನೋಂಥ ಹೆಸರಿನಲ್ಲಿ ನಾನು ಚುನಾವಣಾ ಪ್ರಚಾರ ಶುರು ಮಾಡಿದೆ. ಮತದಾರರಿಗೆ ಗೊಂದಲ ಮೂಡಿಸ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಆಗ್ತಾರೆ ಈಗ ಗೊಂದಲ ಮೂಡಿಸ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಮೆಸೇಜ್ ಹೇಳಿ? ಈಗ ಮೆಸೇಜ್ ಕೊಟ್ಟನಲ್ಲ, ಮೆಸೇಜ್ ಕೊಟ್ಟು ನೋಡಲಿಲ್ವಾ? ಇನ್ನು ಇದಕ್ಕಿಂತ ಬೇರೆ ಪದ ಬಳಸಕ್ಕೆ ನನಗೆ ಇಷ್ಟ ಇಲ್ಲ. ಕುಡಿದು ಯಾರೋ ಮಾತಾಡ್ತಾರೆ ಅಂತ ನಾನೇ ಕತೆ ಕೂತರ ಕೊಡಿ. ನಾನು ಚುನಾವಣೆ ನಿಲ್ಲಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಕೊಟ್ಟಿಲ್ಲ, ಸಿದ್ಧಾಂತದ ಪರ ಹೊರಟಿದ್ದೀನಿ. ಇಂತಿಂಥದ್ದು ಒಳ್ಳೊಳ್ಳೆ TV-ನವರು ನನ್ನ ಅಭಿಪ್ರಾಯನೂ ಕೇಳಿದೆ. ನಡ್ಡಾ ನನಗೆ ಫೋನ್ ಮಾಡಿಬಿಟ್ಟಿದ್ದಾರೆ, ಮನಸ್ಸು ಹೊಲಿಸ್ತಾ ಇದ್ದಾರೆ, ಈಶ್ವರಪ್ಪ ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಇದ್ಯಾವ ಪದ ಬಳಸಲಿ ನಾನು? ಸರ್, ಈ ಟೈಮಲ್ಲಿ ಈಶ್ವರಪ್ಪನ ಬೆಂಬಲಿಸಿ ಹೋದಂಥ ಕೆಲವು ಮುಖಂಡರನ್ನ ಅವರಿಗೆ ಒತ್ತಡ ಆಗ್ತಿದ್ದಾರೆ, ಪರೋಕ್ಷವಾಗಿ ಬೆದರಿಕೆ ಆಗ್ತಿದ್ದಾರೆ ಅಂತ ಒಂದು ಮಾತು ಕೇಳೋದು. ಒತ್ತಡ ಹಾಕ್ತಿರೋ, ಬೆದರಿಕೆ ಹಾಕ್ತಿದ್ದಾರೋ, ಒತ್ತಡ ಹಾಕಿ ಬೆದರಿಕೆ ಹಾಕಿದಾಗ ಅವ್ರಿಗೆ ಏನು ಅನಿಸುತ್ತೆ? ತಾತ್ಕಾಲಿಕವಾಗಿ ಸುಮ್ಮನೆ ಇರ್ಬೋದು. ಆದರೆ ನಾನು ಯಾರಿಗೂ ಒತ್ತಡ ಮಾಡೋಕ್ಕೆ ಹೋಗ್ತಿಲ್ಲ, ನಾನು ಯಾರಿಗೂ ಬೆದರಿಕೆ ಹಾಕ್ತಿಲ್ಲ. ಎಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಮಠ ಮಂದಿರಗಳಿಗೂ ಬಂದಿದೆ. ಎಲ್ಲ ಸಮಾಜದವರು ಕೂಡ ಬಹಳ ಸಂತೋಷದಿಂದ ನೋಡಪ್ಪ, ಹಿಂದೂ ಧರ್ಮದ ಪರವಾಗಿರೋಂಥ ವ್ಯಕ್ತಿ ನೀನು ಒಳ್ಳೇದಾಗಲಿ ಅಂತ ಆಶೀರ್ವಾದ. ಎಲ್ಲರೂ ನಂಗೆ ಮಾಡ್ತಾ ಇದ್ದಾರೆ ಅಂದೆ. ಅಲ್ಲ, ಅವ್ರಿಗೆ ಬೆದರಿಕೆ ಹಾಕಿದವ್ರು ಯಾರು ಕೊಟ್ಕೊಡ್ತಾರೆ? ಬೆದರಿಕೆ ಹಾಕಿಸ್ಕೊಂಡವ್ರು. ಅಲ್ಲ, ಅವ್ರಿಗೆ ಬೆದರಿಕೆ ಹಾಕಿಲ್ಲ, ಅವರಿಗೆ ನಾನೇನು ಮಾಡಲ್ಲ. ಆ ಬೆದರಿಕೆ ಹಾಕಿಸ್ಕೊಂಡವರು ಚುನಾವಣಾ ಗೆಲ್ಲ ಮುಂಚೆನೇ ಹಿಂಗೆ ಬೆದರಿಕೆ ಹಾಕ್ತಿದ್ರಿ, ಗೆದ್ದ ಮೇಲೆ ಇನ್ನೇನು ಮಾಡ್ಬೋದು? ಅದಕ್ಕೆ ಯೋಚನೆ ಮಾಡಬಹುದು. ನಾನು ಆ ದಿಕ್ಕಲ್ಲಿ ಇನ್ನೂ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಹೇಳಿದ್ರೆ ಉತ್ತರ ಕೊಡ್ತಾ ಇರ್ತೇನೆ. ಬಹಳಷ್ಟು ಜನ ಪರೋಕ್ಷವಾಗಿ ಬಿಜೆಪಿ ಇದ್ದು ಪರೋಕ್ಷ ನಿಮ್ಮನ್ನು ಬೆಂಬಲಿಸುವಂತ ಇದ್ದಾರೆ. ಅದರ ಪ್ರಚಾರ ಬರೋಕ್ಕೆ ಸಾಧ್ಯ ಆಗುತ್ತೆ. ಪ್ರಚಾರಕ್ಕೆ ನೋಡ್ತಾ ಇದ್ದೀವಿ, ನೇರ ನನ್ನ ಜೊತೆ ಬಂದಿರೋಂಥ BJP ಕಾರ್ಯಕರ್ತರು ಸಾಕಷ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಇನ್ನು ಕೆಲವರು ನಮಗೆ ಭಾಳ ಸಮಸ್ಯೆಗಳಾಗ್ತಾ ಇದೆ, ಈ ರೀತಿ ಒತ್ತಡಗಳು ಬರ್ತಾ ಇದೆ, ಹಾಗಾಗಿ ನಾವು ಒಳಗೇ ಕೂತು ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಫೋನ್ಗಳು ಮಾಡ್ತೀವಿ, ಯಾರು ತಿಳಿಸ್ಬೇಕು ತಿಳಿಸ್ತೀವಿ, ಓಟಲ್ಲಿ ಹಾಕ್ತೀವಿ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕೆಲವರು
ಅದೃಶ್ಯ ನಾಯಕರು ಇವರ ಮಾಡ್ಬೋದು, ಮಾಡ್ತಾ ಇದ್ದಾರೆ ಕೂಡ. ಸರ್, ನಿಮ್ಮ ಸ್ಪರ್ಧೆಯಿಂದ ರಾಜ್ಯದ 27 ಕ್ಷೇತ್ರದ ಚುನಾವಣೆ ಪರಿಣಾಮ ಬೀಳಬೇಕು. ಆ 27 ಕ್ಷೇತ್ರ ಬಿಜೆಪಿನೇ ಗೆಲ್ಲಬೇಕು. ನರೇಂದ್ರ ಮೋದಿ ಕೈ ಎತ್ತಂತ ವ್ಯಕ್ತಿಗಳೇ ಗೆಲ್ಲಬೇಕು. ಕಾಂಗ್ರೆಸ್ ಸೋಲ್ಬೇಕು. 28 ನಾನು ಗೆಲ್ಲಬೇಕು ಮೋದಿ ಪರವಾಗಿ. ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ಉಳಿದೆಲ್ಲ ಟಿವಿನವರಿಗೆ, ನನಗೆ ಮತ್ತೆ 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 ನಂಗೆ ರೇಗಿಸ್ಬೇಕು. ಅವ್ರು ಮಾತಾಡ್ತಾರಂತೆ, ಇವ್ರು ಮಾತಾಡ್ತಾರಂತೆ, ಅಂಥದ್ದು ಹೆಂಗಂತ ಏನು ಕಳಿಸ್ತಿದ್ದೀರೋ ನನಗೆ ಅರ್ಥ ಆಗಲ್ಲ. ಇವತ್ತಲ್ಲ, ನಾನು ಮುಂಚೆಂದೂ ಹೀಗೆ ಬಂದಿರೋದು. ನಾನು ಎಲ್ಲ ಟಿವಿನವ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ಸುವರ್ಣ ಟಿವಿ ಸೇರಿ ಸುಳ್ಳು ಮಾತ್ರ ಹೇಳಬೇಕು. ಸರ್ 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 ಈಗ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬರಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ ಅಂತೇಳಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ.